ಮಾಮ್ ನಿನ್ ಲೈಫಲ್ಲಿ ಇದೊಂದು ಹಾಬಿನ ಅಭ್ಯಾಸ ಮಾಡ್ಕೋ, ನಿನ್ನ ಲೈಫ್ ಸ್ಟೈಲು ಪ್ರತಿಯೊಂದು ಚೇಂಜ್ ಆಗ್ಬಿಡುತ್ತೆ. ನೆನ್ಪಿಡ್ಕೊ ಮಚ್ಚ, ಆಲ್ವೇಸ್ ರಿಮೆಂಬರ್ ಟು ಪುಷ್ ಯುವರ್ ಸೆಲ್ಫ್. ನೆನ್ಪಿಡ್ಕೊ ಮಚ್ಚ, ನಿನ್ ಜೀವನದಲ್ಲಿ ನೀನೇನೇ ಸಾಧನೆ ಮಾಡ್ಬೇಕಾದ್ರೂ ಅದು ನೀನ್ ಕಷ್ಟಪಟ್ರೆ ಮಾತ್ರ ಆಗುತ್ತೆ. ನಿಂಗೆ ಯಾರೇ ಸಪೋರ್ಟರ್ಸ್ ಇದ್ರು, ಯಾರೇ ಸಪೋರ್ಟರ್ಸ್ ಇಲ್ಲ ಅಂದ್ರೂ, ನಿಂಗೆ ಎಷ್ಟೇ ಬ್ಯಾಕ್ ಗ್ರೌಂಡ್ ಇದ್ರು, ನಿಂಗೆ ಏನು ಬ್ಯಾಕ್ ಗ್ರೌಂಡ್ ಇಲ್ಲ ಅಂತಂದ್ರು, ನಿಂಗೆ ಏನೇ ಆದ್ರೂ ನಿನ್ ಲೈಫಲ್ಲಿ ನೀನ್ ಏನಾದ್ರು ಸಾಧನೆ ಮಾಡ್ಬೇಕು ಅಂತಂದ್ರೆ ನಿನ್ ಕಡೆಯಿಂದ ಪುಷ್ ಅನ್ನೋದು ಇರ್ಲೇಬೇಕಾಗುತ್ತೆ, ನಿನ್ ಕಡೆಯಿಂದ ಎಫರ್ಟ್ಸ್ ಅನ್ನೋದು ಇರ್ಲೇಬೇಕಾಗುತ್ತೆ. ಇಲ್ಲ ಅಂದ್ರೆ ನೀನ್ ಏನು ಸಾಧನೆ ಮಾಡಕ್ಕಾಗಲ್ಲ. ನಾನು ಮತ್ತೆ ಹೇಳ್ತಾ ಇದ್ದೀನಿ ಮಚ್ಚ, ನೆನ್ಪಿಡ್ಕೋ, ಆಲ್ವೇಸ್ ರಿಮೆಂಬರ್ ಟು ಪುಷ್ ಯುವರ್ ಸೆಲ್ಫ್ ಬಿಕಾಸ್ ನೋ ಬಡಿ ಈಸ್ ಕಮಿಂಗ್ ಟು ಸೇವ್ ಯು ಆರ್ ನೋ ಬಡಿ ಈಸ್ ಕಮಿಂಗ್ ಟು ಡೂ ಇಟ್ ಫಾರ್ ಯು. ಒಂದು ಎಕ್ಸಾಂಪಲ್ ಹೇಳ್ತೀನಿ ಮಚ್ಚ, ನೆನ್ಪಿಡ್ಕೋ ಮಚ್ಚ, ಆಕಾಶದಲ್ಲಿ ಗಾಲಿಪಟ ಹಾರಬೇಕು ಅಂದ್ರೆ ಬರೀ ಗಾಲಿ ದಾರ ಇದ್ರೆ ಸಾಕಾಗಲ್ಲ, ಅದು ಹೆಂಗಂದ್ರೆ ಹಂಗೆ ಹಾರಾಡುತ್ತೆ. ಆದ್ರೆ ಅದೇನಾದ್ರೂ ಒಂದು ರೈಟ್ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು ಅಂದ್ರೆ ಅದರ ಓನ್ ಫೋರ್ಸ್ ಅನ್ನೋದು ಅದಕ್ಕೆ ತುಂಬಾನೇ ಇಂಪಾರ್ಟೆಂಟ್. ಸೊ ಹಂಗೆ ನಿನ್ ಲೈಫ್ ಅಲ್ಲೂ ನೀನ್ ಏನಾದ್ರೂ ಒಂದು ಅಚೀವ್ ಮಾಡಬೇಕು ಅಂತಂದ್ರೆ ನಿನ್ ಕಡೆಯಿಂದ 100% ಆಫ್ ಎಫರ್ಟ್ಸ್ ಇರ್ಲೇಬೇಕಾಗುತ್ತೆ. ನಿಂಗೆ ಎಷ್ಟೇ ಬೇಜಾರಾದ್ರೂ, ನಿಂಗೆ ಎಷ್ಟೇ ಬೋರಿಂಗ್ ಅನ್ಸಿದ್ರು, ಯಾವತ್ತು ನೀನ್ ಏನಾದ್ರೆ ಗೋಲ್ ಅಚೀವ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀಯ ಅದನ್ನ ಯಾವತ್ತು ಮರೆಯಕ್ ಹೋಗ್ಬೇಡ, ಅದ್ರ ಮೇಲೆ ಯಾವತ್ತು ಕಷ್ಟ ಪಡ್ತಾ ಇರು. ಒಂದ್ ನೆನ್ಪಿಡ್ಕೋ ಮಚ್ಚ, ಈ ಪ್ರಪಂಚದಲ್ಲಿ ನೀನ್ ಎಲ್ಲೇ ಹೋದ್ರು ನಿಂಗೆ ಮರ್ಯಾದೆ ಸಿಗ್ಬೇಕು ಅಂದ್ರೆ ನೀನ್ ಒಂದೊಳ್ಳೆ ಸ್ಥಾನದಲ್ಲಿ ಇರ್ಬೇಕಾಗುತ್ತೆ, ಒಂದೊಳ್ಳೆ ದುಡ್ಡು ಮಾಡಿರ್ಬೇಕಾಗಿರುತ್ತೆ. ಇವೇನು ಮಾಡಿಲ್ಲ ಅಂತಂದ್ರೆ ನೀನ್ ಎಲ್ಲೇ ಹೋದ್ರು ನಿಂಗೆ ಮರ್ಯಾದೆ ಸಿಗಲ್ಲ, ನಿನ್ನ ತುಂಬಾ ಚೀಪ್ ಆಗಿ ನೋಡ್ತಾರೆ. ಒಂದೊಳ್ಳೆ ಸಾಧನೆ ಮಾಡಿ, ಒಂದೊಳ್ಳೆ ದುಡ್ಡು ಮಾಡು, ಎಲ್ಲೇ ಹೋದ್ರು ನಿಂಗೆ ತಲೆ ಬಗ್ಗೆ ನಮಸ್ಕಾರ ಮಾಡ್ತಾರೆ. ದುಡ್ಡಿದೆ ಅಂತ ಜಂಬಾ ಕೊಚ್ಕೊಳಕ್ ಹೋಗ್ಬೇಡ, ಒಂದ್ ಸ್ವಲ್ಪ ಕೈಂಡ್ನೆಸ್ ಇರ್ಲಿ, ಎಲ್ಲಾರ ಹತ್ರನು ರೂಡ್ ಆಗಿ ಬಿಹೇವ್ ಮಾಡಕ್ ಹೋಗ್ಬೇಡ. ಇನ್ನು ನಂಗೆ ಹೇಳ್ಬೇಡ ಮಚ್ಚ, ನಿನ್ ಹತ್ರ ದುಡ್ಡಿಲ್ಲ, ಟೈಮ್ ಇಲ್ಲ, ಅದರಿಂದಾನೇ ನಿನ್ ಲೈಫಲ್ಲಿ ಏನೋ ಸಾಧನೆ ಮಾಡಕ್ ಆಗ್ತಿಲ್ಲ ಅಂತ ಅಂದ್ಬಿಟ್ಟು. ಒಂದ್ ನೆನ್ಪಿಡ್ಕೋ ಮಚ್ಚ, ಇವತ್ತು ಯಾರೆಲ್ಲ ಲೈಫಲ್ಲಿ ಒಳ್ಳೆ ಹೆಸರು ಮಾಡಿ ಸಕ್ಸಸ್ ಆಗೋರೆ, ಇನ್ನು ಯಾರೆಲ್ಲ ಅವತ್ತಿನ ದಿನ ಅವತ್ತು ಕಳೆದ್ರೆ ಸಾಕು ಅಂತ ಅಂದ್ಬಿಟ್ಟು ಕುಡಿದು ತಿನ್ನೋರಿದ್ದಾರೆ, ಇನ್ನು ಯಾರೆಲ್ಲ ಭಿಕ್ಷೆ ಬೇಡ್ಕೊಂಡು ತಿನ್ನೋರಿದ್ದಾರೆ, ಇನ್ನು ನಾನು ನೀನು ಎಲ್ಲರಿಗೂ ಈ ಪ್ರಪಂಚದಲ್ಲಿರೋ ಪ್ರತಿಯೊಬ್ಬರಿಗೂ ಇರೋದು 24 ಗಂಟೆನೇ ಮಚ್ಚ. ಈ 24 ಗಂಟೆನ ನೀನ್ ಯಾವ ತರ ಮ್ಯಾನೇಜ್ ಮಾಡೋದು ಅಂತ ಗೊತ್ತಿದ್ರೆ ನಿನ್ ಲೈಫಲ್ಲಿ ನೀನ್ ಸಕ್ಸಸ್ ಆಗ್ತೀಯ ಮಚ್ಚ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಿನ್ ಟೈಮ್ ಮ್ಯಾನೇಜ್ಮೆಂಟ್ ಯಾವ ತರ ಮಾಡೋದು ಅಂತ ಅಂದ್ಬಿಟ್ಟು ತಿಳ್ಕೊ. ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ನಿಂಗೆ ಗೊತ್ತಿತ್ತು ಅಂತಂದ್ರೆ ನೀನು ಎಲ್ಲಾದ್ರ ಮೇಲೂ ಫೋಕಸ್ಡ್ ಆಗಿರ್ಬೋದು, ಯಾಕಂದ್ರೆ ನೀನ್ ಒಂದು ಶೆಡ್ಯೂಲ್ ಹಾಕೊಂಡಿರ್ತೀಯ. ಸೊ ನಿನ್ ಲೈಫ್ ಅಲ್ಲಿ ಏನೇ ಸಾಧನೆ ಮಾಡ್ಬೇಕಂದ್ರೂ ಒಂದು ಶೆಡ್ಯೂಲ್ ನ ಪ್ರಿಪೇರ್ ಮಾಡ್ಕೋ, ಆ ಶೆಡ್ಯೂಲ್ ಪ್ರಕಾರ ನೀನ್ ಕೆಲಸ ಮಾಡು. ಸೊ ಒಂದ್ ನೆನ್ಪಿಡ್ಕೋ ಮಚ್ಚ, ಆಲ್ವೇಸ್ ಬಿಲೀವ್ ಇನ್ ಯುವರ್ ಸೆಲ್ಫ್. ನಿನ್ ಮೇಲೆ ನೀನ್ ನಂಬಿಕೆ ಇಡು, ಪ್ಲಾನ್ ಯುವರ್ ಟೈಮ್ ಪ್ರಾಪರ್ಲಿ. ನಿನ್ನ ಟೈಮ್ ನ ನೀನು ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೊಂಡು ಡೇನ ಮ್ಯಾನೇಜ್ ಮಾಡು ಅಂಡ್ ಪುಷ್ ಬಿಯಾಂಡ್ ದ ಲಿಮಿಟ್ಸ್. ಯಾವತ್ತೇ ಇದ್ರು ಕಂಫರ್ಟ್ ಝೋನ್ ಅಲ್ಲೇ ಇದ್ಬಿಟ್ಟು ಕಷ್ಟ ಬೀಳಕ್ ಹೋಗ್ಬೇಡ, ಒಂದ್ ಸ್ವಲ್ಪ ಕಂಫರ್ಟ್ ಝೋನ್ ಇಂದ ಆಚೆ ಬಂದು ಕಷ್ಟ ಬೀಳು, ಡೆಫಿನೆಟ್ಲಿ ಸಕ್ಸಸ್ ಆಗ್ತೀಯ. ನಿಂಗೆ ಯಾವಾಗಾದ್ರೆ ಕಷ್ಟ ಆಗಿ ಗಿವ್ ಅಪ್ ಮಾಡ್ಬೇಕು ಅಂತ ಅನ್ಸುತ್ತೆ, ಅವಾಗ ಒಂದು ನೆನ್ಪಿಡ್ಕೋ ಮಚ್ಚ, ನೀನು ಬಿಟ್ಕೊಡೋದಕ್ಕ ನೀನು ಸ್ಟಾರ್ಟ್ ಮಾಡಿರೋದು ಅಂತ ಅಂದ್ಬಿಟ್ಟು. ನೀನು ಸ್ಟಾರ್ಟ್ ಮಾಡಿದ್ದ ಏಮ್ ಏನಿತ್ತು, ನೀನು ಸ್ಟಾರ್ಟ್ ಮಾಡಿದ್ದ ಮೋಟೋ ಏನಿತ್ತು, ನೀನು ಸ್ಟಾರ್ಟ್ ಮಾಡಿದಾಗ ನಿನ್ ಜೋಶ್ ಹೆಂಗಿತ್ತು ಅನ್ನೋದನ್ನ ಯಾವತ್ತೂ ಮರೆಯಕ್ ಹೋಗ್ಬೇಡ ಮಚ್ಚ. ಸ್ಟಾರ್ಟಿಂಗ್ ಅಲ್ಲಿರೋ ಜೋಶು ಎಂಡಿಂಗ್ ವರ್ಗು ಇರ್ಲೇಬೇಕಾಗುತ್ತೆ, ಇಲ್ಲ ಅಂದ್ರೆ ನೀನ್ ಏನು ಸಾಧನೆ ಮಾಡಕ್ಕಾಗಲ್ಲ. ಮಾಮ್, ನಾನು ಇನ್ನೊಂದು ಹತ್ರ ಮಾತಾಡೋದು ಬೆಜ್ಜಾನಿದೆ, ಎಷ್ಟೊತ್ತೆ ಹೇಳ್ಬೇಕು, ಫಾಲೋ ಮಾಡು ಅಂತ ಅಂದ್ಬಿಟ್ಟು ಫಾಲೋ ಮಾಡಿ ಇಡ್ಕೋ. ನಾನು ನಿಂಗೆ ಮತ್ತೆ ನಾಳೆ ಸಿಗ್ತೀನಿ ಒಂದು ಮಸ್ತ್ ಆಗಿರೋ ವಿಡಿಯೋ ಜೊತೆ. ಐ ಆಮ್ ಯುವರ್ ಮಿಸ್ಟರ್ ಪವನ್, ಸೈನಿಂಗ್ ಆಫ್ ಫಾರ್ ಟುಡೇ.